ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಈಗಲೂ ಕೂಡ ನಾವು ಚುನಾವಣೆ ಮಾಡಲಿಕ್ಕೆ ರಾಜಕೀಯವಾಗಿ ನಾವು ತಯಾರಿದ್ದೇವೆ. ಆದರೆ SIR ಪ್ರಕ್ರಿಯೆ ನಡೆದಿದೆ. ಎಲ್ಲ ಅಧಿಕಾರಿಗಳು SIR ಅನ್ನು ಮಾಡೋದ್ರಲ್ಲೇ ಹರಸಾಹಸ ಪಡ್ತಾ ಇದ್ದಾರೆ. ಸುಮಾರು ಜನ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ, ಈ ಕೆಲಸ SIR ಕೆಲಸ ಆಗ್ತಾ ಇಲ್ಲ ಅಂತ. ಕೇಂದ್ರ ಚುನಾವಣಾ ಆಯೋಗನೇ SIR ಮಾಡೋದಕ್ಕೆ ಸಮಯ ಸಾಲ್ತಾ ಇಲ್ಲ ಅಂತೇಳಿ ಒಂದು ವಾರ SIRಗೆ ಸಮಯ ಹೆಚ್ಚುವರಿ ಬದಲಾವಣೆ ಮಾಡಿದ್ದಾರೆ. ಒಂದು ವಾರದ ಸಮಯ ಹೆಚ್ಚುವರಿ ಕೊಟ್ಟು ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಈಗ ಕೆಲವು ಕ್ಷೇತ್ರದಲ್ಲಿ ಇನ್ನೂ 60-65% ಅಷ್ಟೇ ನಾವು ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದಾದಮೇಲೆ ಅವುಗಳು ವಾಪಸ್ ಸಬ್ಮಿಷನ್ ಆಗಬೇಕು, ಆಮೇಲೆ ಡಿಜಿಟೈಸೇಷನ್ ಆಗಬೇಕು, ಆಮೇಲೆ ವೆರಿಫಿಕೇಷನ್ ಆಗಬೇಕು. ಇದನ್ನೇನಾದರೂ ನಾವು ಇದರಲ್ಲಿ ಈ ಕೆಲಸದ ಕಡೆಗೆ ಶ್ರದ್ಧೆಯಿಂದ ಮಾಡಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ಮತದಾರರ ಹಕ್ಕು ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಸೊ SIRನಲ್ಲಿ ಇಷ್ಟು ಎಲ್ಲ ನಿರತರಾಗಿದ್ದಾರೆ. ಆಗಸ್ಟ್ 8ನೇ ತಾರೀಕು ಆದಮೇಲೆ ಆಬ್ಜೆಕ್ಷನ್ಸ್ ಕರಿಬೇಕು. ಆಬ್ಜೆಕ್ಷನ್ಸ್ ಕರೆದು ಪ್ರತಿಯೊಂದು ಆಬ್ಜೆಕ್ಷನನ್ನು ಕೂಡ ವಿಲೆ ಮಾಡಬೇಕಾಗತ್ತೆ. ಅಂತಿಮ ವೋಟರ್ ಲಿಸ್ಟ್ ಪಬ್ಲಿಷ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ SIRನ ಪ್ರಕ್ರಿಯೆ ಜಾರಿ ಇದೆ. ಇದು ಒಂದು ಕಾರಣ ನಾವು ಸಮಯ ಕೇಳಲಿಕ್ಕೆ. ಅದನ್ನು ಸುಪ್ರೀಂ ಕೋರ್ಟು ಕೂಡ ಹೌದು ನೀವು ಹೇಳುವಂಥದ್ದು ಸಮಂಜಸವಾಗಿದೆ, ಬದ್ಧವಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಎರಡನೇದು ಏನು ಬರುತ್ತೆ, ಈಗ ಹೊಸ SIR ಪ್ರಕಾರ ಒಂದು ಹೊಸ ವೋಟರ್ ಲಿಸ್ಟ್ ಬರುತ್ತೆ, ಕರೆಕ್ಟಾ? ನಾವು ಈಗ GBA ಚುನಾವಣೆಗೆ ತಯಾರು ಮಾಡಿರೋ ಮತದಾರರ ಪಟ್ಟಿ ವೋಟರ್ ಲಿಸ್ಟು ಹಳೆ ವೋಟರ್ ಲಿಸ್ಟ್ ಮೇಲೆ ಬೇಸ್ದಾಗಿದೆ. ಈಗ ಹಳೆ ಮದರ್ ವೋಟರ್ ಲಿಸ್ಟ್ ಹೋಗಿ ಹೊಸದೇ ಬಂದಾಗ ನಾವು ತಯಾರು ಮಾಡಿರುವಂಥ ವೋಟರ್ ಲಿಸ್ಟು ಹೊಸ ವೋಟರ್ ಲಿಸ್ಟ್ಗೆ ಮ್ಯಾಚ್ ಆಗೋದಿಲ್ಲ. ಇವೆರಡರ ಮಧ್ಯೆ 2 ಲಕ್ಷ 3 ಲಕ್ಷ ವೋಟ್ ಡಿಫ್ರೆನ್ಸ್ ಬರ್ಬೋದು. ನೀವು ಕೇಳ್ತಿರಾಗ ಈ ಎಲೆಕ್ಷನ್ ಕಮಿಷನ್ನವರು ತಯಾರು ಮಾಡಿರುವ ವೋಟರ್ ಲಿಸ್ಟ್ನಲ್ಲಿ ಇಷ್ಟು ಸಂಖ್ಯೆ ಇದೆ, ನೀವು ಮಾಡ್ತಾ ಇರೋ ಚುನಾವಣೆಯಲ್ಲಿ ಬೇರೆ ಸಂಖ್ಯೆ ಇದೆ, ಇದು ಯಾವ ರೀತಿ ಇದನ್ನು ಎಲೆಕ್ಷನ್ ಮಾಡ್ತೀರಾ ಅಂತ ನೀವು ಕೇಳ್ತೀರಾ, ಸಾರ್ವಜನಿಕರು ಕೇಳ್ತಾರೆ. ಸೊ ತದ್ವಿರುದ್ಧ ಆಗ್ತಿತ್ತು. ಸೊ ಅದಕ್ಕೆ ನಾವೇನು ಕೇಳಿದ್ದೇವೆ, SIR ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟ್ ಬರಬೇಕು, ಅದರ ಆಧಾರದ ಮೇಲೆ ಚುನಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೇವೆ. ನಮ್ಮ ಉದ್ದೇಶನೂ ಕೂಡ ಇದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇವತ್ತೆಲ್ಲ ನಾಳೆ ಚುನಾವಣೆ ಮಾಡಲೇಬೇಕು. ಬೆಂಗಳೂರಿನಲ್ಲಿ ಚುನಾವಣೆ ಆಗಿ ಭಾಳ ವರ್ಷ ಆಗಿದೆ, ವಿಳಂಬ ಆಗಿದೆ. ಹೌದು, ನಿಜ, ವಿಳಂಬ ಆಗಿದೆ. ತಕ್ಷಣ ಚುನಾವಣೆ ಆಗಬೇಕು. ರಾಜಕೀಯವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಚುನಾವಣೆ ಮಾಡಲೇಬೇಕು. ಇದರಲ್ಲಿ ಮತ್ತೊಂದು ಎರಡನೇ ಆಲೋಚನೆ ಇಲ್ಲ. ಸೊ ಚುನಾವಣೆ ಮಾಡಲೇಬೇಕು. ಆದರೆ SIR ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟನ್ನು ಅದರ ಆಧಾರದ ಮೇಲೆ ಚುನಾವಣೆ ಆಗಬೇಕು. ಇವೆರಡೇ ವಿಷಯ ನಮಗೆ ಮುಂದೆ ಇರುವಂಥದ್ದು. ಹಾಗಾಗಿ ಅದು ಆದ ತಕ್ಷಣ ನಾವು ಚುನಾವಣೆಯನ್ನು ಮಾಡ್ತೇವೆ, ಮತ್ತೆ ಹೋಗೋದಿಲ್ಲ ಕೋರ್ಟ್. ದೊಡ್ಡ ನಿಟ್ಟುಸಿರು ಬಿಡುವಂತ ಇಲ್ಲ, ನಿಟ್ಟುಸಿರು ಏನಿಲ್ಲ. ಇದು ಪ್ರಾಕ್ಟಿಕಲ್. ನಾನು ಹೇಳ್ತಾ ಇರೋದು ನೋಡಿ, ನೀವು ಯಾವ ರೀತಿ ಉಲ್ಲೇಖ ಮಾಡ್ತೀರಾ, ವಿಶ್ಲೇಷಣೆ ಮಾಡ್ತೀರಾ, ಅದು ನಿಮಗೆ ಬಿಟ್ಟ ವಿಷಯ. ಆದರೆ ನಮಗೆ ಇದು ಸ್ಪಷ್ಟ. SIR ಒಂದು ಕಡೆ ನಡೆಯುವಾಗ ಪ್ಯಾರಲಲ್ ಆಗಿ ಎಲೆಕ್ಷನ್ ಮಾಡೋಕ್ಕೆ ಹೋದರೆ SIR ಸರಿ ಹೋಗೋದಿಲ್ಲ, ಎಲೆಕ್ಷನ್ನು ಸರಿ ಹೋಗೋದಿಲ್ಲ. ಪ್ರಾಕ್ಟಿಕಲಿ ಇದು ಆಗದೇ ಇರುವಂಥ ಕೆಲಸ. ಮತ್ತು ಎರಡನೇದು, 2 ವೋಟರ್ ಲಿಸ್ಟ್ ಇರುತ್ತೆ. ಆಗಸ್ಟ್ 8ನೇ ತಾರೀಕು ಬಂದರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ದು 1 ವೋಟರ್ ಲಿಸ್ಟ್ ಇರುತ್ತೆ. ನಾವು ಮಾಡ್ತಾ ಇರೋದು ಹಳೆ ವೋಟರ್ ಲಿಸ್ಟ್ ಮೇಲೆ ಇರುತ್ತೆ. ಏನು ನಾವು ಚುನಾವಣೆಗೆ ತಯಾರಾಗಿರೋದು ಹಳೆ ವೋಟರ್ ಲಿಸ್ಟು. ಎರಡಕ್ಕೂ ಮಧ್ಯ 3 ಲಕ್ಷ ವೋಟ್ ಡಿಫ್ರೆನ್ಸ್ ಬಂದುಬಿಟ್ರೆ ಹೇಗೆ ನಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದು? ನಾಳೆ ನೀವೇ ಕೇಳ್ತೀರಾ, ನಿಮ್ಮ ವೋಟರ್ ಲಿಸ್ಟಲ್ಲಿ 3 ಲಕ್ಷ ವೋಟ್ ಜಾಸ್ತಿ ಇದೆ, ನೀವು ಸೇರಿಸ್ಕೊಂಡು ಬಿಟ್ಟಿದ್ದೀರಿ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟಲ್ಲಿ ನಿಮ್ಮದಕ್ಕಿಂತ 2 ಲಕ್ಷ 3 ಲಕ್ಷ ಕಮ್ಮಿ ಇದೆ. ಈ ಎರಡಕ್ಕೂ ಮಧ್ಯ ವ್ಯತ್ಯಾಸ ಇರೋದನ್ನು ನೀವು ಹೇಗೆ ಜಸ್ಟಿಫೈ ಮಾಡ್ತೀರಾ